महादेवी अम्मा श्रीचक्रवासिनी महादेवी अम्मा श्री सिंहवाहिनी कड़के ಇದೆಲ್ಲ ನಮ್ಮ ದೇವಸ್ಥಾನದ್ದು ಉತ್ಸವದ ಸಮಯದಲ್ಲಿ ಅಮ್ಮನವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ಉಗ್ರಾಣದಲ್ಲಿಟ್ಟಿದ್ದು. ಇದು ಇಲ್ಲಿಗೆ ಹೇಗೆ ಬಂತು? ಈ ಹುಡುಗಿ ಹೇಗೆ ಸಿಕ್ತು? ನೀನ್ ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ, ನೋಡ್ತಾ ಇರೋ. ಅರ್ಥ ಮಾಡ್ಕೊಳ್ಳಿ, ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಮ್ಮ ಪ್ರೀತಿಗೆ ಜಗತ್ತೇ ಅಡ್ಡ ಬಂದ್ರು ನಾನು ಎದುರಿಸೋಕ್ ಸಿದ್ಧ. ಬಾರೆ ದೋಸ್ತ, ಮಾತಾಡ್ಬೇಡ. ನಿಮ್ ಜೊತೆ ಎಲ್ಗೂ ಬರಲ್ಲ, ಬಿಡಿ. ಏನು ಏನು ಅಂತ ಬೇಗ ಹೇಳಿ, ನನಗೆ ಸಮಯ ಇಲ್ಲ ಕಾಡು ಹರಟೆ ಹೊಡಿಯೋದಕ್ಕೆ. ನೋಡು, ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವನು, ನಿಮ್ಮ ತಂದೆ ಸಮಾನ. ಇದನ್ನ ಹೇಳಕ್ಕ ಇಲ್ಲಿ ನಿಂತ್ಕೊಂಡಿದ್ದೀರಾ ನೀವು? ಹೋಗಿ ಬೇರೆ ಏನಾದ್ರು ಕೆಲಸ ಇದ್ರೆ ನೋಡಿ. ಅಷ್ಟೇ ಅಲ್ಲಪ್ಪ, ನಿನ್ನ ಹಿತಕ್ಕೆ 4 ಮಾತುಗಳು ಹೇಳ್ತೀನಿ, ಕೇಳಿದ್ರೆ ನಿನಗೆ ಒಳ್ಳೇದಾಗುತ್ತೆ. ಬೇಡ ಅಂದ್ರೆ ಸುಮ್ಮನಿರೋ ಗಿರಾಕಿ ಅಲ್ಲ ನೀವು. ಅದೇನು ಅಂತ ಹೇಳಿ ಬೇಗ. ನೀನು ಕ್ಷೇಮವಾಗಿರ್ಬೇಕು ಅಂತಂದ್ರೆ ಇನ್ಮೇಲೆ ಯಾವತ್ತೂ ಜಾಜಿ ವಿಷಯಕ್ಕೆ ಹೋಗ್ಬೇಡ. ಯಾಕೋ ನಿಮ್ಮ ಅನುಭವದಲ್ಲಿ ಏನಾರು ಎಡವಟ್ಟಾಗಿದೆಯಾ ಅವ್ರ ತಂಟೆಗೆ ಹೋದಾಗ? ಮುಚ್ಚ್ರಿ ಬಾಯಿ, ಅಧಿಕ ಪ್ರಸಂಗತನ ಮಾಡಬೇಡಿ. ದೊಡ್ಡವರು ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಗೌರವದಿಂದ ಮಾತಾಡಿ. ಆ ಮಗು ಜಾಜಿ ನೀನು ಅನ್ಕೊಂಡ ಹಾಗೆ ಸಾಮಾನ್ಯವಾದ ಹುಡುಗಿ ಅಲ್ಲ. ಸರಿಯಾಗಿ ಹೇಳಿದ್ರಿ, ಸಾಮಾನ್ಯವಾದವಳಲ್ಲ ಅನ್ನೋ ಕಾರಣಕ್ಕೆ ಅವಳು ನನಗಿಷ್ಟ. ನನ್ನ ಮಾತು ಇನ್ನೂ ಮುಗಿದಿಲ್ಲ, ಪೂರ್ತಿ ಕೇಳಿಸ್ಕೊ. ಅವಳು ಬೆಂಕಿ, ಅವಳು ಸಾಮಾನ್ಯರಿಗೆ ಎಟಕದೇ ಇರೋಳು. ವಿಶೇಷ ಉದ್ದೇಶ ಸಾಧನೆಗೋಸ್ಕರ ಹುಟ್ಟಿರೋಳು. ಸಾಕ್ಷಾತ್ ಅಮ್ಮನವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವಳನ್ನ. ಅಂದ್ರೆ ಅವಳ ಮೇಲೆ ಅಮ್ಮನವರು ವಿಶೇಷವಾದ ಕೃಪೆ ಇದೆ ಅಂತ ಆಯ್ತು. ಒಳ್ಳೇದಾಯ್ತು ಬಿಡಿ, ನನ್ನ ಅವಳ ದಾಂಪತ್ಯಕ್ಕೆ ಅಮ್ಮನವರ ಶ್ರೀರಕ್ಷೆ ಇರುತ್ತೆ. ನನಗೆ ನಿಂದೇ ಚಿಂತೆ. ಕಾರಣ? ಜಾಜಿ ತಂಟೆಗೆ ನೀನು ಹೋದರೆ ಅವಳಿಗೇನು ತೊಂದರೆ ಆಗೋಲ್ಲ. ಆದರೆ ಏನ್ರಿ ಆದರೆ ನಿನ್ನ ಕಥೆ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ರವರವ ನರಕ ಅನುಭವಿಸ್ತೀಯ. ಅವಳ ತಂಟೆಗೆ ಹೋಗಿದ್ದಕ್ಕೆ ಜೀವನ ಪರ್ಯಂತ ಪಶ್ಚಾತ್ತಾಪ ಅನುಭವಿಸ್ತೀಯ. ನಮ್ಮವರು ತಮ್ಮವರು ಹಿರಿಯರು ಮುಂಚೆನೇ ಯಾಕೆ ಹೇಳಲಿಲ್ಲ ಅಂತ ನಮ್ಮನ್ನು ಆಮೇಲೆ ದೂಷಿಸೋ ಹಾಗಿಲ್ಲ. ಅದಕ್ಕೆ ಈಗಲೇ ಎಚ್ಚರಿಸ್ತಾ ಇದ್ದೀನಿ, ಜಾಜಿ ತಂಟೆಗೆ ಹೋದರೆ ನಿನ್ನ ಗತಿ ಅದೋ ಗತಿ, ಜಾಗ್ರತೆ. ರೇ ಸ್ವಾಮಿ ಶಂಕರ ಶಾಸ್ತ್ರಿಗಳೇ, ನಿಮ್ಮ ಈ ಹರಿಕತೆಗಳಿಗೆಲ್ಲ ಎದುರ್ಕೊಳ್ಳೋ ಗುಂಡಿಗೆ ನಂದಲ್ಲ ಕಣ್ರಿ ರೇ, ತಿಳ್ಕೊಳ್ಳಿ. ನನ್ನನ್ನು ಇನ್ನೂ ನೋಡಿಲ್ಲ ನೀವು, ನಾನೆಂಥ ಪ್ರಚಂಡ ಅಂತ ಗೊತ್ತಿಲ್ಲ ನಿಮಗೆ. ಯಾಕೆ ಸುಖ ಸುಮ್ಮನೆ ಮಾತಾಡಿ ಆಯಾಸ ಮಾಡ್ಕೋತೀರಿ? ನನಗೆ ನನ್ನ ದಾರಿ ಎಲ್ಲೋಗುತ್ತೆ, ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ನನ್ನ ಮೇಲೆ ನೀವು ತೋರಿಸಿದ ಕಾಳಜಿಗೆ ಖಂಡಿತವಾಗ್ಲೂ ಧನ್ಯವಾದ ಹೇಳ್ತೀನಿ. ತಾವು ಮನೆಗೆ ಹೋಗಿ ವಿಶ್ರಾಂತಿ ಪಡಿಬೋದು. ನಡಿಯೇ, ನೀನೇನು ಪುರಾಣ ಕೇಳ್ತಾ ನಿಂತಿದೀಯಾ? ನನ್ನನ್ನು ಯಾರು ನಿಂದಿಸ್ತಾರೆ ಅಂದರೆ ಎಲ್ಲಿಲ್ಲದ ಆನಂದ ನಿನಗೆ. ನೀವೀಗ ಕೊಟ್ಟ ಎಚ್ಚರಿಕೆ ಮೇರೆಗೆ ಜಾಜಿ ವಿಚಾರವಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತೀನಿ ನಾನು. ನಡಿಯೇ. प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति
कूष्माण्डेति चतुर्थकम् पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च ದೇವ್ರು ಕಣ್ ಕೊಟ್ಟಿಲ್ವಾ ನಿನ್ಗೆ? ನೋಡ್ಕೊಂಡ್ ಬರ್ಬೇಕು ತಾನೆ. ಪೆದ್ದಂ ಬಟ್ಟ ನೀರ್ ಹಾಕ್ತಿರೋದ್ ಕಾಣಿಸ್ತಿಲ್ವಾ? ನೀ ಬೇಕು ಅಂತ ನೀರ್ ಹಾಕಿದ್ಯಾ ನಂಗೆ ಗೊತ್ತು. ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿನಗ್ ನೀರ್ ಹಾಕಕ್ಕೆ ಅಂತಾನೆ ಕಾಯ್ಕೊಂಡಿರ್ತೀನ ನಾನು. ತಲೆ ಇಲ್ವಾ ನಿನ್ಗೆ? ಕಣ್ಮುಚ್ಕೊಂಡ್ ಬರ್ತಿದ್ಯಲ್ಲ ಪೆದ್ರಾಮ ನೀನು. ನಾನೇನ್ ಪೆದ್ದಲ್ಲ, ನೀನ್ ಬೇಕು ಅಂತ ನೀರ್ ಹಚ್ಚಿ ನನ್ ಪೆದ್ದ ಅಂತೀಯ. ನೀನ್ ಪೆದ್ದಿ, ನಾನ್ ಜಾಣ ಗೊತ್ತಾ? ಆಹಾಹಾಹಾಹಾ, ನೀ ಜಾಣ ಆಗಿದ್ರೆ ನೀರ್ ಬೀಳೋಕ್ ಮೊದ್ಲೇ ತಪ್ಪಿಸ್ಕೋಬೋದಿತ್ತಲ್ವಾ? ಜಾಣ ಅಂತೆ ಜಾಣ ಮರಿ ಅಲ್ಲ ನೀನು, ಕೋಣ ಮರಿ. ಹಾಗಲ್ಲ ಅನ್ಬೇಡ ನೋಡು, ನಂಗೆ ಇಷ್ಟ ಆಗಲ್ಲ. ನೀನ್ ನನ್ ಮುಂದೆ ಬಂದಾಗ ಒಂದೋ ನನ್ನ ಹತ್ರ ನೀರ್ ಹಾಕಿಸ್ಕೋತ್ಯಾ, ಇಲ್ಲ ಕಲ್ಯಾಣಿಲ್ ಮುಳುಗಿ ಒದ್ದೆ ಆಗಿರ್ತ್ಯಾ. ಒಳ್ಳೆ ಪೆದ್ರಾಮ ನೀರ್ ಬಂಗಾರಿ ನೀನು. ಇನ್ಮೇಲೆ ನಿನ್ಗೆ ಹೊಸ ಹೆಸರು, ಪೆದ್ರಾಮ ನೀರ್ ಬಂಗಾರಿ. ಬೇಡ ನೋಡು, ನನ್ ಹಾಗಲ್ಲ ರೇಗಿಸ್ಬೇಡ. ಏನೇನು ಹೆಸರಿಟ್ಟು ಕರಿಬೇಡ. ಕರಿತೀನಿ, ಏನ್ ಮಾಡ್ತೀಯಾ? ಪೆದ್ರಾಮ ನೀರ್ ಬಂಗಾರಿ ಪೆದ್ರಾಮ. ನನ್ನೇ ಪೆದ್ರಾಮ ಅಂತೀಯಾ? ನೀರ್ ಬಂಗಾರಿ ಅಂತೀಯಾ? ಮಾಡ್ತೀನಿ ನಿಂಗೆ. ಈಗ ನೀನು ಟುಸ್ ರಾಮ, ಟುಸ್ ಬಂಗಾರಿ, ನೀರ್ ಬಂಗಾರಿ, ಪೆದ್ರಾಮ ಮಾಡ್ತಿದ್ದೀರು. ಮುದ್ದು ಬಂಗಾರಿ, ಅಕ್ಕನ ಜೊತೆ ವಸಂತೋತ್ಸವ ಆಡ್ತಾ ಇದೆಯಾ ಅಥವಾ ಜಲಕ್ರೀಡೆನಾ ಇಲ್ಲ ಹೋಳಿ ಹಬ್ಬನಾ? ತುಂಬ ಆಸೆ ಪಡಬೇಡ, ತೊಂದರೆ ಅನುಭವಿಸ್ತೀಯ. ಜಾಜಿ ವಿಚಾರದ ಜಗ್ಗಿ ನಿನಗಿಂತೂ 2 ಹೆಜ್ಜೆ ಮುಂದೆ ಇದ್ದಾನೆ. ಈಗಾಗಲೇ ಉಂಗುರ ತೊಡಸಾಗಿದೆ, ತಾಳಿ ಕಟ್ಟೋದೊಂದೇ ಬಾಕಿ. ಅರ್ಥ ಆಯ್ತಾ? ಈಗಾಗಲೇ ಉಂಗುರ ತೊಡಸಾಗಿದೆ, ತಾಳಿ ಕಟ್ಟೋದೊಂದೇ ಬಾಕಿ. ಇದೇನ್ ಟೀಚರ್ ಅಮ್ಮ, ನಾನು ಯಾವಾಗ ಬಂಗಾರಿ ಜೊತೆ ಕಿತ್ತಾಡ್ಕೊಂಡು ರೇಗಿಸ್ಕೊಂಡು ಓಡ್ ಬರ್ತೀನೋ ಆವಾಗೆಲ್ಲ ನೀರು ಸಿಗ್ತಿರಲ್ಲ, ಇದು ಹೇಗೆ? ಎಲ್ಲಿ ಹುಡುಕಾಟಗಳಲ್ಲಿ ಕಳೆದೋಗ್ತೀಯ ಅನ್ನೋ ಆತಂಕ. ಲೌಕಿಕ ಮೋಹದೊಳಗೆ ಬಿದ್ದ ಮೇಲೆ ಅಲ್ಲಿಂದ ಎದ್ದು ಬಂದವರು ಕಡಿಮೆ. ವಯಸ್ಸಿನ ಆಕಾಂಕ್ಷೆ, ಮೋಹ, ಒತ್ತಡಗಳು ನಿನ್ನ ದಾರಿಯನ್ನ ಅದೇ ಗೋಜಲಮಯ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ನೀನು ಬಂದಿರೋ ದಾರಿ ಯಾವುದು, ನಿನ್ನ ಗುರಿ ಏನು, ನಿನ್ನ ಕರ್ತವ್ಯ ಏನು ಅನ್ನೋದನ್ನ ಮರೆಯೋ ಹಾಗೆ ಮಾಡತ್ತೆ ಅನ್ನೋ ಚಿಂತೆ. ನನಗೆ ಯಾವ ಗುರಿ, ಯಾವ ಕರ್ತವ್ಯ?
ಮಾಡ್ತಿದ್ದೀನಲ್ಲ, ಅಮ್ಮನವ್ರ ದೇವಸ್ಥಾನನ ದಿನಾ ಶುದ್ಧಿಗೊಳಿಸ್ತೀನಿ, ರಂಗೋಲೆ ಹಾಕ್ತೀನಿ. ಬರೋ ಭಕ್ತಾದಿಗಳೆಲ್ಲ ರಂಗೋಲಿನ ಹೊಗಳೇ ಮುಂದಕ್ಕೆ ಹೋಗೋದು. ಅದೆಲ್ಲ ಹೊರಗಿನ ಸೌಂದರ್ಯ ಆಯಿತು. ಅದು ಬಿಟ್ಟು ಬೇರೆ ಕರ್ತವ್ಯಗಳೂ ಇದೆ. ಹೌದು, ಆ ಪಂಚಾಕ್ಷರಿಗಳು ಹೇಳ್ತಿದ್ರು, ಹಿಂದೆ ಕಸ ಗುಡಿಸ್ತಿದ್ರಲ್ಲ ಅವರು ಲೆಕ್ಕ ಬರೆಯೋದನ್ನ ಕಲ್ತು ಆಮೇಲೆ ಗುಮಾಸ್ತೆ ಆದ್ರಂತೆ. ಆದ್ರೆ ನಂಗೆ ಓದು ಬರಾನೇ ಬರೋದಿಲ್ಲ, ಲೆಕ್ಕ ಹೇಗ್ ಮಾಡ್ಲಿ? ಅಲ್ದೆ ಕಸ ಗುಡ್ಸೋ ಹುಡುಗಿ ಲೆಕ್ಕ ಬರೆಯೋ ತನ್ನ ಜಾಗಕ್ಕೆ ಬಂದ್ಲಲ್ಲ ಅಂತ ಅವ್ರಿಗೆ ಸಿಟ್ಟು ಬಂದಿತ್ತಂತೆ. ಇಲ್ಲಿಗೆ ಬಂದಾಗ್ಲೇ ಎಚ್ಚರಿಸಿದಾರ ಅವ್ರು ನನ್ಗೆ. ಅದೆಲ್ಲ ಬಿಡು. ಅದನ್ನ ಬಿಟ್ಟು ದೈವಿಕವಾಗಿ ಕಲಿಬೇಕಾದನ್ನು ಕಲ್ತಿಲ್ವಲ್ಲ ನೀನು. ಹೇಳ್ಕೊಟ್ರೆ ತಾನೇ ಕಲಿಯೋದು. ನಾನು ಹೇಳ್ಕೊಡಕ್ಕೆ ಸಿದ್ಧವಾಗೇ ಇರ್ತೀನಿ. ನಿನಗಿನ್ನೂ ಏಕಾಗ್ರತೆ ಇಲ್ಲ, ಶ್ರದ್ಧೆಯಿಂದ ಕಲಿತಾ ಇಲ್ಲ ನೀನು. ಯಾವ ವಿಚಾರ ಹೇಳ್ತಿದ್ದೀರಿ ಟೀಚರ್ ಅಮ್ಮ? ಲಲಿತಾ ಸಹಸ್ರನಾಮದ ವಿಚಾರ. ನೀವೇ ಕಲಿಸ್ತಿಲ್ವಲ್ಲ? ನೀನ್ ಬಂದು ಕೇಳಲೇ ಇಲ್ವಲ್ಲ. ನಾನು ನೀವೇ ಪುರ್ಸೊತ್ತಾದಾಗ ಬಂದು ಹೇಳ್ಕೊಡ್ತೀರೇನೋ ಅನ್ಕೊಂಡೆ. ಕಲಿಯುವ ದಾಹ ನಿನಗಿರ್ಬೇಕು, ಶ್ರದ್ಧೆನ ನೀನ್ ಬೆಳೆಸ್ಕೋಬೇಕು. ನೀನೇ ಹಾಗಿರ್ಬೋದು ಹೀಗಿರ್ಬೋದು ಅಂತ ಅನ್ಕೋಬಾರ್ದು. ಬೇಡದೆ ಯಾವುದು ಸಿಗೋದಿಲ್ಲ. ಇನ್ನೇನ್ ದುರ್ಗಾ ಸಪ್ತಾಹ ಶುರು ಮಾಡ್ತಾರೆ ನಿಮ್ಮ ಮನೇಲಿ. ಅದಕ್ಕೂ ಮುಂಚೆ ಲಲಿತಾ ಸಹಸ್ರನಾಮ ಕಲಿಬೇಕು ನೀನು. ಆಯ್ತು ಟೀಚರ್ ಅಮ್ಮ, ತಪ್ಪಾಯ್ತು. ಇನ್ಮೇಲೆ ನಿಮ್ಮ ಹತ್ರನೇ ಬರ್ತೀನಿ. ದೇವಸ್ಥಾನದ ಕೆಲಸ ಮುಗಿದ್ಮೇಲೆ ಲಲಿತಾ ಸಹಸ್ರನಾಮ ಕಲಿಸಿ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಕಲಿಸ್ತೀನಿ. ಜಗತ್ತಿನ ಎಲ್ಲರಿಗೂ ಒಂದಲ್ಲ ಒಂದು ಪಾಠ ಕಲಿಸ್ತೀನಿ. ಸ್ಮಿತಮುಖಿ ಆಪೀನ ವಕ್ಷೋರುಹ ಪಾಣಿಭ್ಯಾಮಲಿಪೂರ್ಣ ರತ್ನಚಷಕಂ ನಿನ್ನ ಕಣ್ಣ ನೋಟದಲ್ಲೇ. ಹೇ ಸುನೀತಾ, ಬಾಗಿಲಾಕೊಂಡು ಒಳಗಡೆನೆ ಬಿದ್ದಿರಬೇಕು. ನಾನು ಆ ಕಡೆ ಹೊರಟೆ ಅಂತ ನೀನು ಈ ಕಡೆ ಚಂಗಂತ ಎಗರ್ಬಿಡ್ಬೇಡ ನಿಮ್ಮ ಭಾವನ ಮನೆಗೆ. ನಿಂತ್ಕೊಳ್ರಿ ಒಂದ್ ನಿಮಿಷ. ದರಿದಿದ್ದವಳು ಹೊರಡ್ಬೇಕಾದ್ರೆ ನಿಲ್ಲಿಸ್ತಾಳೆ. ಅಪಶಕನ ಏನೇ ಅದು? ನೀನೇನು ಅದೃಷ್ಟ ದೇವತೆ. ನಾನು ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಮುಸುಡಿ ನೋಡ್ಕೊಂಡು ಹೋಗ್ಬೇಕಲ್ವಾ? ಹೋಗಿ ಒಳಗೆ. ಏನೇ ಇದು? ನೀನ್ ಯಾಕೆ ತಗೊಂಡ್ಬಂದೆ ಇದನ್ನ? ಹೇಳಿರಲ್ವಾ ಜಾಜಿ ಕೈಯಿಂದ ಬಿಚ್ಚಿಸಬಾರ್ದು ಇದನ್ನ ಅಂತ? ಎಷ್ಟು ಧೈರ್ಯ ನಿಂಗೆ? ನಾನೆಲ್ಲ ಬಿಚ್ಚಿದ್ದು. ಮತ್ತೆ ಇನ್ಯಾರು ಬಿಚ್ಚಿದ್ರು? ಆ ರಾಜಮಾತೆ ಬಿಚ್ಚಿದ್ರಾ ಇಲ್ಲ ಲಲಿತಮ್ಮ ಬಿಚ್ಚಿದ್ರಾ? ನಂಗೆ ಗೊತ್ತು ಕಣೆ. ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಆ ದರಿದ್ರದವನು ನಿಮ್ಮ ಬಾವ ನನ್ನ ಚಟಕ ಚೇಕರಿನ ಬಿಚ್ಚಿರ್ತಾನೆ. ಬಾಯಿಗೆ ಬಂದಿದ್ದೆಲ್ಲ ಒಟ್ಟುಗುಡ್ಬೇಡ್ರಿ. ಅವನಿಗೆ ಬಿಟ್ರೆ ಇನ್ಯಾರಿಗೆ ಇರುತ್ತೆ ಅಷ್ಟು ಧೈರ್ಯ ನನ್ನ ಮಾತನ್ನು ಮೀರೋದಕ್ಕೆ? ಅವರಪ್ಪ ಮುದುಗೂಬೇನೆ ಕೆಲಸ ಮಾಡಿರ್ಬೇಕು. ಮುಚ್ಚ್ರಿ ಸಾಕು ನಿಮ್ ಹೊಲ್ಸು ಬಾಯಿನ. ಅಂತ ಮಹಾಪುರುಷರ ಹೆಸರು ಹೇಳಕ್ಕೆ ನಿಮ್ಮಂಥವ್ರಿಗೆ ಯೋಗ್ಯತೆನೂ ಇಲ್ಲ. ಮಾತು ಮಿತಿ ಮೀರ್ತಾ ಇದೆ, ನಾಲ್ಗೆ ಹದ್ದು ಮೀರ್ತಾ ಇದೆ. ಮೊಗಳೇ ಯಾರ್ದಿ ಕೆಲಸ? ಬೇರೆ ಯಾರು ಅಲ್ಲ, ನೀವು ತೊಡಸಿದ ಉಂಗ್ರನ ಸ್ವತಃ ಆ ಹುಡುಗಿ ಜಾಜಿನೇ ಬಿಚ್ಚಿದ್ಲು. ನಂಬಲ್ಲ ಕಣೆ ನಾನು. ಇದರಿಂದ ಯಾರೋ ಮಸ್ಲತ್ ನಡೆಸಿದಾರೆ. ನಿಮ್ಮ ಮೂತಿಗೆ ಮಸಲತ್ ಬೇರೆ ಕೇಡು. ರಾಜಲಕ್ಷ್ಮಿ ಅತ್ತೆ ಆ ಉಂಗ್ರನ ಬಿಚ್ಚು ಅಂತ ಹೇಳಿದ್ರು. ಜಾಜಿ ಒಂದು ಕ್ಷಣನೂ ಯೋಚಿಸದೆ ಬಿಚ್ಚಿದ್ಲು. ರಾಜಲಕ್ಷ್ಮಿ ಅತ್ತೆನೆ ನನ್ನನ್ನು ಕರೆದು ನಿನ್ನ ನಾಲಾಯಕ್ ಗಂಡನ ಮೂತಿಗೆ ಈ ಉಂಗ್ರನ ಬಿಸಾಕು ಅಂತ ಹೇಳಿ ಕೊಟ್ರು. ಆದ್ರೆ ಈ ಉಂಗ್ರನ ನಾನು ನಿಮ್ ಮೂತಿ ಮೇಲೆ ಬಿಸಾಕ್ತಾ ಇಲ್ಲ ನೋಡಿ. ಇನ್ಮೇಲೆ ಆ ಜಾಜಿ ವಿಷಯಕ್ಕೆ ಹೋಗ್ಬಾರ್ದು. ಇದನ್ನು ಅವ್ರು ಹೇಳಿದ್ರೇನೆ? ಇಲ್ಲ, ನಾನೇ ಹೇಳ್ತಾ ಇರೋದು. ಹೋಗಲೇ ತಲೆ ಅಲ್ಟೆ ತಂದು ನನ್ನ ಇಷ್ಟ ನನಗನ್ಸೋದನ್ನೆಲ್ಲ ಮಾಡ್ತೀನಿ. ಅದನ್ನ ಯಾರು ತಡೆಯೋಕ್ಕಾಗಲ್ಲ. ಹೋದ್ ಸರಿ ಉಂಗ್ರ ಹಾಕಿದ್ದೆ, ಎಡವಟ್ಟಾಗೋಯ್ತು. ಆದ್ರೂ ಪರವಾಗಿಲ್ಲ, ಇನ್ನು ಮುಂದೆ ನೋಡ್ತಾ ಇರೋ ಜಾಜಿಗೆ ಏನೇನು ತೋರಿಸ್ತೀನಿ ಅಂತ ನೀವೆಲ್ಲ ನೋಡ್ಕೊಂಡು ಹೊಟ್ಟೆ ಹುರ್ಕೋಬೇಕು. ಕೊಡೆ ಇಲ್ಲಿ ಉಂಗ್ರನ, ಕೊಡೆ ಉಂಗ್ರನ, ಕೊಡಲೇ. ಮಾಧವರವನ ಕರೆದೆ ಬರಲ್ಲ ಅಂದ. ಏನೇನು ಆಸೆ ತೋರಿಸ್ದೆ, ದುಡ್ಡು ಕಾಸು ಕೊಡ್ತೀನಿ ಹಿಂದೆ. ಸುತರಾಮ್ ಒಪ್ಲಿಲ್ಲ. ನನ್ನನ್ನು ನಿಮ್ಮನ್ನು ವಿರೂಪಾಕ್ಷ ಶಾಸ್ತ್ರಿಗಳನ್ನ ಬಾಯಿಗೆ ಬಂದಂಗೆ ಬೈದ. ನಿಮ್ಮ ಶಕ್ತಿ ಸಂಪಾದನೆಗೋಸ್ಕರ ನಾವು ಕನ್ಯನ ಬಲಿ ಕೊಟ್ಟದ್ದು ಅವ್ನಿಗೆ ಇಷ್ಟ ಆಗಿಲ್ಲ. ತುಂಬ ಕೋಪ ಬಂದಿದೆ. ನಮ್ಮ ವಶೀಕರಣದ ವಿದ್ಯೆ ಮೂಲಕ ಅವನನ್ನು ಕರೆಸ್ಬೋದಲ್ವ? ಅವ್ನು ಕೂದಲು ತಂದಿದ್ದೀನಿ. ಬೇಡ ಮಣಿಕಂಠ, ಅದರಿಂದ ಏನು ಪ್ರಯೋಜನ ಇಲ್ಲ.
ಅವನು ನಿಲ್ಕರಿಸ್ಬೋದಷ್ಟೇ, ಆದರೆ ಬಾಯಿ ಬಿಡ್ಸೋಕ್ಕಾಗಲ್ಲ. ಮೊದಲು ಆ ಜಾಜಿ ಅನ್ನೋ ಹುಡುಗಿ ಹೇಗೆ ಬದುಕು ಬಂದ್ಲು ಅಂತ ತಿಳ್ಕೊಳ್ಬೇಕು. ನೀವು ಹೇಳಿದಾಗೆ ಮಾಧವರಾವೇ ಕರ್ಕೊಂಬಂದಿರ್ಬೋದು. ನಮ್ಮ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಅವಳನ್ನು ಬಳಸ್ಕೋತಿರ್ಬೋದು. ಇರಬಹುದು. ಅವಳು ನಮ್ಮ ಮಾಧವರಾವ್ ಕರ್ಕೊಂಡು ಬಂದಿದ್ದಾನಂದರೆ ಅವಳನ್ನು ಎಲ್ಲಿಟ್ಟಿದ್ದಾನೆ, ಅವಳು ಎಷ್ಟು ದಿನಗಳಿಂದ ಚಕ್ರಾಪುರಿನಲ್ಲಿದ್ದಾಳೆ, ಅದನ್ನೆಲ್ಲ ಪತ್ತೆ ಹಚ್ಚಬೇಕು. ಇನ್ಯಾಕೆ ತಿಳ್ಕೊಳ್ಳೋದು? ನಮಗಿದ್ದದ್ದೇ ಒಂದು ದಾರಿ, ಮಾಧವರಾವ್. ಅವನನ್ನೇ ಬಾಯ್ಬಿಡ್ಸೋಕ್ಕಾಗ್ತಿಲ್ಲ. ನನಗೆ ಇನ್ನೊಂದು ಸಂದೇಹ ಇರೋದು ಆ ಶಂಕರಶಾಸ್ತ್ರಿ. ನಾವು ಆ ಶಂಕರಶಾಸ್ತ್ರಿನ ನಿವಾರಿಸ್ಕೊಳ್ಳೋದಕ್ಕೆ ಮಾಡಿದ ಪ್ರಯೋಗನ ಆ ಜಾಜಿ ಅನ್ನೋ ಹುಡುಗಿ ಬಂದು ಎಲ್ಲ ಹಾಳು ಮಾಡಿದ್ಲು. ಯಾಕೆ ಹಾಗೆ ಹಾಳು ಮಾಡೋದಕ್ಕೆ ಆ ಶಂಕರಶಾಸ್ತ್ರಿನೇ ಕಳಿಸಿರ್ಬೋದಲ್ವಾ? ಯೋಚನೆ ಮಾಡು. ಅವನು ಕೂಡ ಪ್ರಚಂಡನೇ. ಸತ್ಯ, ಅವರೇ ಕಳಿಸಿರ್ಬೇಕು. ಒಂದು ನಿಮಿಷ ಬಂದೆ. ತಗೋ ಇದನ್ನ. ಇದನ್ನು ತಗೊಂಡು ಹೋಗಿ ಲಲಿತಕ್ಕನ ಮನೆ ಮುಂದೆ ಇರೋ ಅಂಗಳದಲ್ಲಿ ಒಂದಡಿ ಹಳ್ಳ ತೋಡಿ ಹೂತ್ಬಿಡು. ನೀನಿಷ್ಟು ಕೆಲಸ ಮಾಡ್ಕೊಂಡು ಬಂದರೆ ಆ ಶಂಕರ ಶಾಸ್ತ್ರಿನ ಸೂತ್ರದ ಗೊಬ್ಬೆ ಥರ ಆಡಿಸ್ಬಿಡ್ತೇನೆ. ಆ ಶಂಕರ ಶಾಸ್ತ್ರಿಗೆ ಪಾಠ ಕಲಿಸ್ತಿದ್ರೆ ನಮ್ಮ ಶ್ರೀಚಕ್ರ ಸಾಧನೆಗೆ ದಾರಿ ಸುಗಮ ಆಗೋಲ್ಲ. ಆಗಲಿ, ನಿಮ್ಮ ಸಿದ್ಧಿ ಸಾಧನೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಭಾವ, ಏನಿದು ಹಿತ್ಲು ಬಾಗಿಲಿಂದ ಬರ್ತಾ ಇದ್ದೀರಾ? ಸರಿ, ಬನ್ನಿ ಬನ್ನಿ ಭಾವ. ಸುನೀತಾ, ನಿನಗೆ ನನ್ನ ಬಗ್ಗೆ ನಿಜವಾಗ್ಲೂ ಗೌರವ ಇರೋದಾದರೆ ಈಗ ನಾನು ಹೇಳೋ ಮಾತನ್ನು ಕೇಳು. ನಿಮ್ಮ ಮಾತನ್ನು ಯಾವಾಗ ತಳ್ಳಿ ಹಾಕಿದ್ದೀನಿ ಭಾವ? ಹೇಳಿ ಏನು ಅಂತ. ಇದು ನನ್ನ ಮಗಳನ್ನು ಬದುಕಿಸ್ಕೊಳ್ಳೋಕೆ ಅಂತ ನೀನು ಕೊಟ್ಟ ಚಿನ್ನ. ನಮ್ಮ ಸುಂದರಿ ಕೊನೆ ಆಸೆ ಒಂದು ಜರ್ತಾರಿ ಸೀರೆ ಅಂತ. ಅದನ್ನು ಕೊಂಡ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದಾಗ ನೀನು ಹಾಕ್ಕೊಂಡಿದ್ದು ಓಲೆಯನ್ನು ಬಿಚ್ಚಿಕೊಟ್ಟು ಆ ಸೀರೆ ಕೊಡಿಸಿದ್ದೆ. ಇನ್ನೊಂದು ಸಾರ್ತಿ ಹಾಗೆ ಆದಾಗ ನಿನ್ನ ಮಾಂಗಲ್ಯ ಸರನೇ ಬಿಚ್ಚಿಕೊಟ್ಟಿದ್ದೆ. ನೀನು ನನ್ನ ಮೇಲೆ ತೋರಿಸಿದ ಮಮಕಾರನ ಹೇಗೆ ತೀರಿಸಲಿ? ಭಾವ, ನೀವು ನನಗೆ ಮತ್ತೆ ಉಪಕಾರ ಮಾಡಲಿ ಅಂತಾಗಲಿ, ನನ್ನ ಋಣ ತೀರಿಸಿ ಅಂತಾಗಲಿ ನಾನು ಇದನ್ನು ಕೊಡಲಿಲ್ಲ. ಗೊತ್ತು ನನಗೆ. ಋಣ ಅಂತ ಅಲ್ಲದೆ ಇದ್ದರೂ ನನ್ನ ಸಮಯಕ್ಕೆ ಅಂತ ಕೊಟ್ಟಿದ್ದನ್ನು ನಿನ್ನ ಕಷ್ಟ ಕಾಲದಲ್ಲಿ ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಇವುಗಳಿಲ್ಲದೆ ನೀನು ಅನುಭವಿಸ್ತಾ ಇರೋ ಕಷ್ಟ ಅಪಮಾನಗಳು ಗೊತ್ತು ನನಗೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಕಷ್ಟಗಳಿಗೆ ನಿನ್ನನ್ನು ದೂಷಿಸ್ತಾ ಇದ್ದಾರೆ. ತಗೋ ಇದನ್ನು. ಇವುಗಳನ್ನು ಹಾಕ್ಕೊಂಡ್ರೆ ನಿನ್ನ ಗಂಡಂಗೆ ಸ್ವಲ್ಪ ಆದರೂ ಸಮಾಧಾನ ಆಗ್ಬೋದು. ಒಂದು ಕಾಲದಲ್ಲಿ ಇದನ್ನು ನೀವು ನನಗೆ ಕಟ್ತೀರಾ ಅಂತ ಆಸೆ ಪಟ್ಟಿದ್ದೆ. ಆಮೇಲೆ ಪರಿಸ್ಥಿತಿನೇ ಬೇರೆ ಆಗೋಯ್ತು. ನಿಮ್ಮನ್ನು ಪಡೆಯೋ ಭಾಗ್ಯ ನನಗಿಲ್ಲ ಭಾವ. ನಿನ್ನ ಯೋಗ್ಯತೆಗೆ ಇಷ್ಟೇ ಸಾಕು ಅಂತ ಇವರನ್ನೇ ಗಂಟು ಹಾಕಿದ್ದಾನೆ ದೇವರು. ಅದೆಲ್ಲ ಮುಗಿದು ಹೋದ ಕತೆ ಸುನೀತಾ. ಈಗ ನಾವು ಹೇಗಿದ್ದೀವೋ ಹಾಗೆ ಬದುಕಬೇಕಲ್ವಾ? ಗೊತ್ತು ಭಾವ, ನಾನು ಈ ಮಾತುಗಳನ್ನು ಈಗ ಆಡಬಾರ್ದು. ನಿಮ್ಮದೇ ಬೇರೆ ಸಂಸಾರ,
ನಂದೇ ಬೇರೆ ಸಂಸಾರ. ಯೋಚನೆ ಮಾಡಬೇಡಿ, ಈ ಭಾವನೆಗಳನ್ನು ನಾನು ಮತ್ತೆ ಕೆದಕೋದಿಲ್ಲ. ಹಾಗೆ ಮಾಡಿದ್ರೆ ನನಗೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ. ಸುನೀತಾ, ಭಾವ, ಇಷ್ಟಕ್ಕೂ ಹಾಗೆ ಮಾಡಿದ್ರೆ ನನ್ನ ಅಕ್ಕನ ಸಂಸಾರಕ್ಕೆ ಹುಳಿ ಹಿಂಡ್ದಾಗತ್ತೆ. ಪಾಪ ವಿದ್ಯಂಗೂ ಅದೇ ಚಿಂತೆ. ನಾನೇ ನನ್ನ ಕೈಯಾರ ಅಕ್ಕನ ಸಂಸಾರನ ಹಾಳು ಮಾಡೋದಿಲ್ಲ. ನಿನಗೆ ನನ್ನ ಬಗ್ಗೆ ಗೌರವ ಇದ್ದರೆ ನನ್ನ ಮಾತು ಕೇಳು. ಅದಕ್ಕೂ ಮುಂಚೆ ನಾನೊಂದು ಮಾತು ಕೇಳ್ತೀನಿ ಭಾವ. ಹೇಳು ಸುನೀತಾ. ಬೇರೆ ಎಲ್ಲ ವಿಷಯಗಳನ್ನು ಮರೆತುಬಿಡಿ ಭಾವ. ನಿಮಗೆ ನನ್ನ ಮೇಲೆ ಒಂದು ಸ್ವಲ್ಪನಾದರೂ ಕನಿಕರ ಇದ್ದರೆ ಈ ಕ್ಷಣನೇ ಈ ತಾಳಿನ ನಿಮ್ಮ ಗುತ್ತಿಗೆ ಕಟ್ಟಿ.